ಹೆಂಗಸರೇ ಬುದ್ಧಿವಂತರು. ಹಾಗೆ ಆ ಕಾಲದಲ್ಲೂ ಪೂತನಿ ಅಂತವಳು ತುಂಬಾ ಬುದ್ಧಿವಂತನೇ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನವಂಬರ್ 1 ಕನ್ನಡ ರಾಜ್ಯೋತ್ಸವ ಅಲ್ಲ, ಆ ದಿನ ನಮಗೆ ರಜಾ ಇತ್ತು. ಹಾಗಾಗಿ ವೆಡ್ನೆಸ್ಡೇ ಅಂದರೆ ನವಂಬರ್ 6 ಆಫೀಸಲ್ಲಿ ಸೆಲೆಬ್ರೇಷನ್ ಎಲ್ಲ ಇತ್ತು. ಫಸ್ಟ್ ಏನು ಸೆಲೆಬ್ರೇಷನು ಅಂತಂದರೆ ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ರು. ಸೊ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. 5 ಪೀಪಲ್ ಗ್ರೂಪ್ ಮಾಡಿಬಿಟ್ಟು ರಂಗೋಲಿ ಮಾಡೋದು ಅಂತ ಇತ್ತು. ಸೊ ನಾನು ಜಾಯ್ನ್ ಆಗಿದ್ದೆ, ಹಾಗೆ ನನ್ನ ಕಲೀಗ್ಸ್ 4 ಜನ ಜಾಯ್ನ್ ಆಗಿದ್ರು. ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದರು. ಆಲ್ಮೋಸ್ಟ್ 27 ಪಾರ್ಟಿಸಿಪೇಟ್ ಆ್ಯಕ್ಚುಲಿ ಇದ್ದರು. ನಾವು ಯಾವ ಥರ ರಂಗೋಲಿ ಮಾಡಿದ್ದೀವಿ ಅಂತ ನೀವು ನೋಡ್ಬೋದು. ನಮ್ಮ 5 ಜನಕ್ಕೆ ನಾವು ಬಿಡಿಸಿರೋಂಥ ರಂಗೋಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ನಮಗೊಂದು ಬೇಜಾರು ನಮಗೆಲ್ಲರಿಗೂ ಏನು ಅಂತಂದರೆ ಕಲರ್. ಆ್ಯಕ್ಚುಲಿ ಕಲರ್ ನಮಗೆ ಶಾರ್ಟೇಜ್ ಬಿತ್ತು, ಎಲ್ಲೋ ಮತ್ತು ರೆಡ್ ಕಲರ್. ನೀವು ನೋಡ್ಬೋದು ಫೀಲಿಂಗ್ ಪ್ರಾಪರಾಗಿ ಆಗಿಲ್ಲ. ಅದೇನಾದರೂ ಆಗಿದ್ದರೆ ತುಂಬಾ ಚೆನ್ನಾಗಿ ಬರ್ತಿತ್ತು ಅಂತ ನಮಗೆ ಫೀಲ್ ಆಯಿತು. ನಾವೆಲ್ಲ ಆಮೇಲೆ ಅಂದ್ಕೊಂಡ್ವಿ ನೆಕ್ಸ್ಟ್ ಟೈಮು ಪ್ರಾಪರಾಗಿ ಪ್ರಿಪ್ರೇಷನ್ ಆಗಿ ಅಂದರೆ ಪ್ರಿಪೇರ್ ಆಗಿ ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ನಿಮಗೆ ನಾವು ಪಕ್ಕದಲ್ಲಿ ಯಾವ್ಯಾವ ಥರ ರಂಗೋಲಿ ಬಿಡಿಸಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಮಗೆ ಅದು ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ. ಹಾಗೆ ಯಾವ್ದು ವಿನ್ ಆಯಿತು ಅಂತಲೂ ಇವತ್ತಿನ ಲಾಗಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. 1st, 2nd, 3rd ಪ್ರೈಸ್ ಇತ್ತು. ಹಾಗೆ ಆಡಿಯನ್ಸ್ ವೋಟ್ ಕೂಡ ಇತ್ತು, ಅಂದರೆ ಎಂಪ್ಲಾಯಿ ವೋಟು. ಅದರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಟೋಟಲಾಗಿ 4 ವಿನ್ನರ್ ಆ್ಯಕ್ಚುಲಿ ಇರೋದು. ನನಗೆ ಆ್ಯಕ್ಚುಲಿ ಯಕ್ಷಗಾನದ ರಂಗೋಲಿ ತುಂಬಾ ಇಷ್ಟ ಆಯಿತು. ಯಾಕಂತಂದರೆ ನಮ್ಮ ಪ್ಲೇಸಿಗೆ ಯಕ್ಷಗಾನ ಅಂತ ಅಂದರೆ ಸಿಕ್ಕಾಪಟ್ಟೆ ಹತ್ತಿರ ಅಲ್ಲ, ಹಾಗಾಗಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ರಂಗೋಲಿ. ನನಗೆ ಅನಿಸ್ತು ನಾವು ಈ ಥರ ಮಾಡ್ಬೋದಿತ್ತಲ್ಲ ಅಂತ. ನಾನು ಆ್ಯಕ್ಚುಲಿ ರಂಗೋಲಿ ನಾವು ಯಾವ್ದು ಹಾಕ್ತೀವಿ ಅಂತಲೂ ನಂಗೆ ಗೊತ್ತಿರಲಿಲ್ಲ. ಯಾಕಂತ ಅಂದರೆ ನಾನೊಂಥರ ವೈಲ್ಡ್ ಕಾರ್ಡ್ ಎಂಟ್ರಿ ಥರ ಕೊಟ್ಟಿರೋ ಅಂಥದ್ದು. ಲಾಸ್ಟ್ ಮೂಮೆಂಟಿಗೆ ನಾನು ನಮ್ಮ ಟೀಮ್ಗೆ ಜಾಯ್ನ್ ಆಗಿರೋದು. ಸೊ ಅವ್ರು ಏನು ಸೆಲೆಕ್ಟ್ ಮಾಡಿದ್ರು ಅದನ್ನೇ ನಾವು ಮಾಡಿದ್ವಿ. ಅದಾದಮೇಲೆ ನನಗೆ ನೋಡಿದ ಮೇಲೆ ನಂಗೆ ಐಡಿಯಾ ಬಂದಿತ್ತು, ನಾವು ಹಿಂಗೆ ಮಾಡ್ಬೋದಿತ್ತಲ್ಲ, ಹಾಗೆ ಮಾಡ್ಬೋದಿತ್ತಲ್ಲ ಅಂತೆಲ್ಲ ಅನಿಸ್ತು. ಮತ್ತು ನಮ್ಮದು ರಂಗೋಲಿ ಕಾಂಪಿಟೇಷನ್ ಯಾವ ಥರ ಇತ್ತು ಅಂದರೆ ತುಂಬಾ ಫ್ಲೆಕ್ಸಿಬಲ್ ಇತ್ತು. ಕೆಲವರೆಲ್ಲ ರಂಗೋಲಿ ಕಾಂಪಿಟೇಷನಲ್ಲಿ ಟೂಲ್ ಯೂಸ್ ಮಾಡಬಾರ್ದು, ಅಥವಾ ಇವಾಗ ಅಚ್ಚೆಲ್ಲ ಬರುತ್ತಲ್ಲ ಅದೆಲ್ಲ ಯೂಸ್ ಮಾಡಬಾರ್ದು ಅಂತೆಲ್ಲ ಹೇಳ್ತಾರಲ್ಲ. ಬಟ್ ಇಲ್ಲಿ ಆ ಥರ ಎಲ್ಲ ಇರಲಿಲ್ಲ. ಅಚ್ಚೆಲ್ಲ ಯೂಸ್ ಮಾಡ್ಬೋದಿತ್ತು, ಏನು ಬೇಕಾದರೂ ನಾವು ಆ್ಯಕ್ಚುಲಿ ಯೂಸ್ ಮಾಡ್ಬೋದಿತ್ತು ಟೂಲ್ಸು. ಸೊ ಅದೊಂದು ಫ್ಲೆಕ್ಸಿಬಿಲಿಟಿ ನಮ್ಗೆ ಕೊಟ್ಟಿದ್ದರು. ಮತ್ತು ಕಲರ್ ಫಿಲ್ಲಿಂಗು ಎಲ್ಲದಕ್ಕೂ ನಾವು ಟೂಲ್ ಯೂಸ್ ಮಾಡ್ಬೋದಿತ್ತು. ಬಟ್ ನಾವು ಅದೆಲ್ಲ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ನಾವೇನು ಮಾಡಿದ್ವಿ, ಎಲ್ಲ ಕೈಯಲ್ಲಿ ಮಾಡೋಕ್ಕೆ ಹೋದ್ವಿ. ಅದಕ್ಕೆ ನೀವು ಅಷ್ಟೊಂದು ಪರ್ಫೆಕ್ಟ್ ಅಂತ ಅನಿಸಲ್ಲ. ಅದಾದಮೇಲೆ ನಾನು ಹೇಳಿದ್ದೆ ಅಲ್ಲ, ಕಲರ್ ಎಲ್ಲ ಕಡಿಮೆ ಆಯಿತು, ಶಾರ್ಟೇಜ್ ಆಯಿತು ಅಂತ. ಸೊ ನಾನು ಮಸಾಲೆ ಪುರಿ ತಿಂತಾ ಇವಾಗ ಬೇರೆಯವ್ರದ್ದೆಲ್ಲ ರಂಗೋಲಿ ಯಾವ ಥರ ಬಂತು ಅಂತ ನೋಡೋಕ್ಕೆ ಬಂದೆ. ಸ್ಟಾರ್ಟಿಂಗ್ ನಮ್ಮ ರಂಗೋಲಿ ನೋಡಿ ನನಗೆ ಎಷ್ಟು ಖುಷಿ ಆಗಿತ್ತು ಅಂದರೆ 2nd ಅಥವಾ 3rd ಪ್ರೈಸ್ ಬಂದೇ ಬರುತ್ತೆ ಅನ್ನೋ ಅಷ್ಟು ಕಾನ್ಫಿಡೆಂಟಲ್ಲಿದ್ವಿ. ಯಾಕಂದರೆ ನಮ್ಮ ಪಕ್ಕದಲ್ಲಿರೋದು ನಮಗಿನ್ನೂ ಅಷ್ಟು ಇಷ್ಟ ಆಗಿಲ್ಲ, ಅದ್ರ ಪಕ್ಕದಲ್ಲಿ ಚೆನ್ನಾಗಿತ್ತು. ಅದಾದಮೇಲೆ ಬೇರೆ ಯಾವುದು ನಮ್ಗೆ ಅಷ್ಟೊಂದು ಚೆನ್ನಾಗಿ ಅನಿಸ್ತಿರ್ಲಿಲ್ಲ. ಅದಾದಮೇಲೆ ನಾವು ಈಚೆ ಸೈಡ್ ಬಂದಾಗಲೇ ಗೊತ್ತಾಗಿರೋದು ಎಷ್ಟು ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ ಅಂತ. 10 to 12 10:05 ಸ್ಟಾರ್ಟ್ ಆಗಿರೋದು. 12:05 ರಂಗೋಲಿ ಕಾಂಪಿಟೇಷನ್. ಅದಾದ ಮೇಲೆ ಊಟದ ಬ್ರೇಕ್ ಎಲ್ಲ ಆಗುತ್ತೆ. ಅದಾದಮೇಲೆ 3 o'clock 5:30 ಪುನಃ ಕಾಂಪಿಟೇಷನ್ನು ಅಂಥದ್ದೆಲ್ಲ ಇದೆ. ಆ್ಯಕ್ಚುಲಿ ಅಂದರೆ ಎಂಟರ್ಟೈನ್ಮೆಂಟ್ಗೆ ಇರೋ ಅಂಥದ್ದು ಪರ್ಫಾರ್ಮೆನ್ಸ್ ಎಲ್ಲ ಇದೆ. ಸೊ ನಾವು ಅದಕ್ಕೆ ಯೋಚನೆ ಮಾಡ್ತಾ ಇದ್ವಿ, ನಾವು ಟೀಮವರೆಲ್ಲ ಬೇಗ ಹೋಗಬೇಕು, ಬಿಕಾಸ್ ವರ್ಕು ಇದೆ ಅಲ್ಲ. ಸೊ ವರ್ಕು ಮಾಡಬೇಕು, ಏನು ಮಾಡೋದು. ನಾನು ಆ್ಯಕ್ಚುಲಿ ಮನೆಗೆ ಹೋಗಿ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ನನಗೆ ಈ ಥರ ಪರ್ಫಾರ್ಮೆನ್ಸ್ ನೋಡೋದು, ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ನಾನು ಏನು ಡಿಸೈಡ್ ಮಾಡಿದ್ದೆ ಅಂದರೆ ಇವತ್ತೊಂದು ಸ್ವಲ್ಪ ಲೇಟ್ ನೈಟ್ ವರ್ಕ್ ಮಾಡೋಣ ಅಂತ ಹೇಳಿ ನಾನು ನಮ್ಮ ಟೀಮವ್ರನ್ನೆಲ್ಲ ಒಪ್ಪಿಸ್ಬಿಟ್ಟು ಇರೋಣ ನಾವೆಲ್ಲರೂ ಅಂತ ಅಂದ್ಕೊಂಡ್ವಿ. ಮತ್ತು ನಮ್ಮ ಟೀಮಲ್ಲೂ ಅಷ್ಟೇ ತುಂಬ ಜನಂಗೆ ಆ್ಯಕ್ಚುಲಿ ಇಷ್ಟ ಆಗುತ್ತೆ ಕಾಂಪಿಟೇಷನ್ನು ಮತ್ತು ಈ ಥರ ನೋಡೋದು ಅಂತೆಲ್ಲ. ಇದು ಆ್ಯಕ್ಚುಲಿ ನಾವು ಮಾಡಿರೋ ಅಂಥದ್ದು. ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಖುಷಿಯಾಗಿರೋದು ಆನೆ. ಆ್ಯಕ್ಚುಲಿ ನಾವು ಆನೆ ಪರ್ಫೆಕ್ಟಾಗಿ ಬರುತ್ತಾ ಇಲ್ವೋ ಅಂತ ಯೋಚನೆ ಮಾಡ್ತಾಯಿದ್ವಿ, ಬಟ್ ಪರ್ಫೆಕ್ಟಾಗಿ ಬಂತು. ಫಸ್ಟು ಚುಕ್ಕಿ ರಂಗೋಲಿ ಹಾಕಿ ಅದಾದಮೇಲೆ ಚಾಕಲ್ಲಿ ನಾವು ಡಿಸೈನ್ ಔಟ್ಲೈನ್ ಮಾಡಿಕೊಂಡು ಅದಾದಮೇಲೆ ರಂಗೋಲಿ ಹಾಕಿರೋ ಅಂಥದ್ದು. ನನಗೆ ತುಂಬ ಅಂದರೆ ತುಂಬ ಪರ್ಸ್ನಲಿ ಇಷ್ಟ ಆಗಿರೋದು ಈ ರಂಗೋಲಿ. ಇದಕ್ಕೆ ಮೇ ಬಿ ಫಸ್ಟ್ ಪ್ರೈಸ್ ಬರ್ಬೋದು ಅಂತ ನಾನು
ಯೋಚನೆ ಮಾಡ್ತಾ ಇದ್ದೆ. ಇದು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು, ನಮ್ಮ ಪಕ್ಕದಲ್ಲೇ ಮಾಡ್ತಾ ಇದ್ದಿದ್ದು. ಬಟ್ ಅವ್ರದ್ದು ಕಲರ್ ಸೆಲೆಕ್ಷನ್ ಒಂದು ಸ್ವಲ್ಪ ಲೈಟ್ ಆಯಿತು. ನೀವು ಮೇಲ್ಗಡೆ ನೋಡಿದ್ರೆ ಫುಲ್ ಲೈಟ್ ಕಲರೇ ಚೂಸ್ ಮಾಡಿದ್ದಾರೆ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋಂಥ ರಂಗೋಲಿ. ಊಟ ಮಾಡ್ಕೊಂಡು ಹೋಗೋಣ ಅಂತ ಫುಡ್ ಕೋರ್ಟಿಗೆ ಬಂದ್ವಿ. ಇಲ್ಲಿಂದ ಎದ್ದೋಗೋಕ್ಕೆ ಮನಸ್ಸಾಗ್ತಿಲ್ಲ, ಯಾಕಂತ ಅಂದರೆ ಬ್ಯಾಕ್ ಟು ಬ್ಯಾಕ್ ಫೇವ್ರೆಟ್ ಕನ್ನಡ ಸಾಂಗ್ಸ್ ಎಲ್ಲ ಹಾಕ್ತಿದ್ರು. ಜೈ ಕರ್ನಾಟಕ, ವಿಜಯ್ ಕರ್ನಾಟಕ. For those who did not understand, I just said participate. I thank you all for participating. Please participate and let's celebrate it together. Thank you. Thank you, Krishna. ಅಮ್ಮನ ಮಡಿಲಲಿ ಅತ್ತರೆ ಕಂದನು ರಮಿಸುತ್ತ ನುಡಿವನು ಜೋಲಾಲಿ. ನಂಬಿದೆಯಲ್ಲಿಯ ನೋವಿಗೂ ನಲಿವಿಗೂ ಕನ್ನಡ ನುಡಿಗಡೆ ಜೋಕಾಲಿ. ನುಡಿ ಕನ್ನಡ, ಕನ್ನಡ ಭಾಗದ ಕನ್ನಡಿ ಕನ್ನಡ, ಕನ್ನಡ ಜೀವದ ಮುನ್ನುಡಿ ಕನ್ನಡ, ಕನ್ನಡ ಭಾವದ ಕನ್ನಡಿ ಕನ್ನಡ, ಕನ್ನಡ 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 ಕನ್ನಡ. ಇವತ್ತು ಈ ಒಂದು ಸುಂದರ ಸಂಜೆಯಲ್ಲಿ ಕರ್ನಾಟಕದ ಮೇರು ಕಲೆಯನ್ನು ತಿಳಿದುಕೊಂಡ ಯಕ್ಷಗಾನದ ಪ್ರದರ್ಶನ ಇಲ್ಲಿ ನಾವು ನಡೆಸಲಿಕ್ಕೆ ಬಂದಿದ್ದೇವೆ. ಕರ್ನಾಟಕ ಮಹಿಳಾ ಯಕ್ಷಗಾನ ರಿಜಿಸ್ಟರ್ ಅಂತೂ 25 ವರ್ಷಗಳಿಂದ ಕೇವಲ ಮಹಿಳೆಯರೇ ಸೇರಿ ಎಲ್ಲ ಪಾತ್ರವನ್ನು ಮಹಿಳೆಯರೇ ಮಾಡುವಂತ ಒಂದು ತಂಡವಾಗಿ ದೇಶ ವಿದೇಶಗಳಲ್ಲಿ ಪ್ರದರ್ಶನ ನೀಡಿ, ಹಾಗೆ ICCR ಹಾಗೆ ಸರ್ಕಾರದ ಎಲ್ಲ ಒಂದು ಉನ್ನತ ಸಂಸ್ಥೆಯಲ್ಲಿ ಎನ್ರೋಲ್ ಆಗಿದ್ದಾರೆ, ಅಂದ್ರೆ ಅದರಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಅಂತ ಒಂದು ತಂಡದವರ ಯಕ್ಷಗಾನ ಕಂಸವಧೆ ಎಂದು. ಸಾಮಾನ್ಯವಾಗಿ ಯಕ್ಷಗಾನ ಕೇವಲ ಮನೋರಂಜನೆ ಮಾತ್ರವಲ್ಲ, ನೀತಿ ಸಂದೇಶವನ್ನು ಕೊಡುವಂತದ್ದು. I just wanted to say Yakshagana is not only for an entertainment, it is giving the message to the public that always good things will be there, bad things will be get its end very soon. Those who are doing bad things, they will get their end very soon. So that is the basic principle in Yakshagana also. In today's Yakshagana, ನಾನು ಕನ್ನಡದಲ್ಲೇ ಹೇಳಬೇಕಾಗಿದೆ. ಅಂದ್ರೆ ಒಳ್ಳೆಯದು ಮಾತ್ರ ಉಳಿತದೆ, ಕೆಟ್ಟದ್ದು ಹೋಗ್ತದೆ ಅಂತ. ಕಂಸ ಮಥುರೆಯ ಅರಸನಾಗಿದ್ದ. ಆತನ ತಂಗಿಯಾದ ದೇವಕಿಯನ್ನು ವಸುದೇವನೊಂದಿಗೆ ಮದುವೆ ಮಾಡಿಕೊಟ್ಟಿದ್ದ. 8th son of ದೇವಕಿ, ಅಂದ್ರೆ 8ನೇ ಮಗುವಿಂದ ನಿನಗೆ ಮರಣ ಅಂತ. ಆಗ ಏನ್ ಮಾಡ್ತಾನೆ ಇವನು, ಅವರನ್ನು ತಂಗಿಯನ್ನು ಕೊಲ್ಲಿಕ್ಕೆ ಹೋಗ್ತಾನೆ. ಆಗ ಭಾವ ಹೇಳ್ತಾನೆ, ನಿನ್ನ ವೈರಿ ತಂಗಿ ಅಲ್ಲ, ಹುಟ್ಟುವ ಮಗು, ಆ ಮಗುವನ್ನು ನೀನು ತಂದು ಕೊಡ್ತೇನೆ, ಆಗ ನಿಮಗೆ ನಿನ್ನ ರೋಷವನ್ನು ತೀರಿಸಿಕೊಳ್ಬಹುದು ಅಂತ ಹೇಳ್ತಾನೆ. ಆಗ ಆ ರೀತಿ ಮಗುವನ್ನು ಒಂದೊಂದೇ ಮಗುವನ್ನು ಕೊಲ್ತಾನೆ. 8ನೇ ಮಗು ಹುಟ್ಟಿದಾಗ ಭಗವಂತನಾದ ಮಹಾವಿಷ್ಣು 8ನೇ ಅವತಾರದಲ್ಲಿ ತ್ರೇತಾಯುಗದಲ್ಲಿ ಹುಟ್ಟಿರ್ತಾನೆ. ಆ ಮಗು ಆವಾಗಲೇ ತನ್ನ ತಂದೆ ತಾಯಿಗೆ ಹೇಳಿ, ನನ್ನನ್ನು ಯಶೋದೆಯ ಮನೆಯಲ್ಲಿ ಬಿಟ್ಟು ಬಿಡಿ, ಅಲ್ಲಿರುವ ಮಗುವನ್ನು ಇಲ್ಲಿ ಇಡಿ ಅಂತ. ಅದು ಮಾಯು. ಹಾಗೆ ಆ ಮಗುವನ್ನು ಕೊಲ್ಲಿಕ್ಕೆ ಹೋದಾಗ ಆ ಮಗು ಹೇಳ್ತದೆ, ಕೃಷ್ಣ ಅಲ್ಲ, ಆ ಮಗುವನ್ನು ಬದಲಾವಣೆ ಮಾಡಿ ಅಲ್ಲಿ ಇಟ್ಟಿದ್ದಲ್ಲ, ಹೆಣ್ಣು ಮಗು ಹೇಳ್ತದೆ, ನಿನ್ನ ವೈರಿ ನಾನಲ್ಲ, ನಿನ್ನ ವೈರಿಯಲ್ಲಿ ನಂದಗೋಕುಲದಲ್ಲಿದೆ ಅಂತ ಹೇಳ್ತಾನೆ. ಆಗ ಈ ಪ್ರಸಂಗದಲ್ಲಿ ನಾವು ತೋರಿಸುವಂತೆ ಪೂತನಿಯನ್ನು ಕಳಿಸ್ತಾರೆ. ಪೂತನಿ ಅಂದ್ರೆ ಅದು ರಾಕ್ಷಸಿ, ಅಂದ್ರೆ ಅವಳು ಅಲ್ಲಿ ವಿಷದ ಹಾಲು ಇರ್ತದೆ ಅವಳ ದೇಹ ತುಂಬ. ಹಾಗಾಗಿ ಅದನ್ನು ಕೊಟ್ಟು ಕೊಲ್ಲುವಂತ ಹೋಗ್ತಾನೆ. ಪೂತನಿ ಹೀಗೆ ಹೋಗುವುದು ಬೇಡ ಅಂತ ಬುದ್ಧಿವಂತೆ,
ಹೆಂಗಸರೇ ಬುದ್ಧಿವಂತರು. ಆಗ ಆ ಕಾಲದಲ್ಲೂ ಪೂತನಿ ಅಂತವಳು ತುಂಬಾ ಬುದ್ಧಿವಂತನೇ ಅಲ್ಲ, ಗಂಡಸರು ಬುದ್ಧಿವಂತರಿದ್ದಾರೆ. ಹಾಗಾಗಿ ಅವಳೇನ್ ಮಾಡ್ತಾಳೆ, ಒಂದು ಸುಂದರ ರೂಪವನ್ನು ತರಿಸ್ಕೊಂಡು ಹೋಗ್ತಾಳೆ. ಚಂದದ ಹೆಣ್ಣಾಗಿ ಹೋಗಿ ಅಲ್ಲಿ ಕೆಲಸ ಕೇಳ್ತಾಳೆ. ಏನಾದ್ರೂ ಕೆಲಸ ಕೊಡಿ ಅಂತ ಹೇಳ್ತಾಳೆ. ಅದು ಇದು ಕೇಳಿದ್ರೆ ಬೇಡ ಅಂತ ಆ ಮಗುವನ್ನು ನೋಡಿಕೊಳ್ಳುವ ಕೆಲಸವನ್ನು ಕೇಳ್ತಾಳೆ. ಹಾಗೆ ಅಲ್ಲಿಗೆ ಆಗ ಆ ಮಗುವನ್ನು ಆ ವಿಷದ ಹಾಲನ್ನು ಕೊಟ್ಟಾಗ ಆ ಮಹಾವಿಷ್ಣು ಕೃಷ್ಣನ ಅವತಾರದಲ್ಲಿರುವನು ಅವಳನ್ನು ಅವಳ ರಕ್ತವನ್ನು ಹೀರಿ ಕೊಲ್ತಾನೆ. ಮುಂದೆ ಅನೇಕ ಜನ ರಾಕ್ಷಸರನ್ನು ಕಳಿಸ್ತಾನೆ, ಅವ್ರನ್ನೆಲ್ಲ ಕೊಲ್ತಾನೆ. ಕೊನೆಯಲ್ಲಿ ಏನ್ ಮಾಡ್ತಾನೆ, ನಾವೇ ನಮ್ಮಲ್ಲಿ ಕರೆಸಿಕೊಂಡು ನಾನೇ ಕೊಲ್ತೇನೆ ಅಂತ ಒಂದು ಬಿಲ್ಲ ಹಬ್ಬ, ಆರ್ಚರಿ ಫೆಸ್ಟಿವಲ್ ಅಂತ ಅನೌನ್ಸ್ ಮಾಡ್ತಾನೆ. ಚಂಡಿಗೀಸ್ ಮಿನಿಸ್ಟರ್ಸ್ ಅಲ್ಲಿ ಕಳಿಸ್ತಾರೆ, ಹೋಗಿ ಅವನಿಗೆ ಬರ್ಲಿಕ್ಕೆ ಹೇಳಿ ಅಂತ ಹೇಳಿ, ಕೊಲ್ಲಿಕ್ಕಾಗಿ ಅಂತ ಹೇಳುದಿಲ್ಲ. ಆಗ ಏನಾಗ್ತದೆ, ಅವನು ಬಂದಾಗ ಕೊಲ್ತೇನೆ ಅಂತ ಬಂದಾಗ ದಾರಿಯಲ್ಲಿ ಅಂಗರಕ್ಷಕರಾದ ಚಾಣೂರ ಅಂತ ಅವರು, ಇವತ್ತು ನಿಮ್ಮ ಅಂಗರಕ್ಷಕ ಅವರು ನಿಮ್ಮವರೇ ಒಬ್ರು. ಹಾಗಾಗಿ ಅವರು ಬಂದಾಗ ಅವ್ರು ತಡೀತಾನೆ, ಅದು ಆಗುದಿಲ್ಲ. ಕೊನೆಯಲ್ಲಿ ಕೃಷ್ಣ ಬಲರಾಮ ಕಂಸನನ್ನು ತಡೀತಾನೆ, ಕೊಲ್ತಾನೆ. ಈ ಒಂದು ಕಥೆಯಲ್ಲಿ ಬಹಳ ಎಲ್ಲ ಮಹಿಳೆಯರಿದ್ದಾರೆ, ನಾವು ಮಾತ್ರ ಸ್ವಲ್ಪ ಜನ ಗಂಡಸರಿದ್ದೇವೆ. ಇಲ್ಲಿ ನಮ್ಮ ಬಲ ಸ್ವಲ್ಪ ಕಮ್ಮಿ, ಹಾಗೆ ನಮ್ಮ ಬಲ ನೀವೆಲ್ಲ ಕೊಡ್ಬೇಕು. ಈಗ ಕಂಸನಾಗಿ ಕೆ ಗೌರಿ ಶಾಸ್ತ್ರವನ್ನು ತಾವು ನೋಡಿ ಆನಂದಿಸಿ, ಏನಾದ್ರೂ ಡೌಟ್ ಇದ್ರೆ ಆಮೇಲೆ ಕೇಳಿ ಪ್ರಾರಂಭಿಸ್ತಾರೆ. ಯಕ್ಷಗಾನ ಸ್ಟಾರ್ಟ್ ಆಗುತ್ತೆ 3 o'clock ಅಂದಾಗ ನಾನು ಹೋಗೋಣ ಅಂತಲೇ ಅಂದ್ಕೊಂಡೆ. ವರ್ಕ್ ಮನೆಗೆ ಹೋಗಿ ಏನಾದರೂ ಮಾಡಿದ್ರಾಯಿತು, ಮಿಕ್ಸ್ ಮಾಡೋದು ಬೇಡ, ಹೇಗೆ ಮಾಡ್ತಾರೆ ನೋಡಬೇಕು, ಯಾವ ಪ್ರಸಂಗ ತೆಗಿತಾರೆ ಅಂತ ಅಂದ್ಕೊಂಡು ಬಂದಿರೋ ಅಂಥದ್ದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಯಕ್ಷಗಾನ ಅಂತ ಅಂದಾಗ ನಂಗೆ ತಲೆಗೆ ಬರೋದೆ ನಮ್ಮ ಅಜ್ಜಿ. ಯಾಕಂತಂದರೆ ಅಜ್ಜಿಗೆ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟೇ ಚಳಿ ಇದ್ದರೂ ಕುತ್ಕೊಂಡು ರಾತ್ರಿ ಕುತ್ಕೊಂಡು ಬೆಳಗ್ಗೆಯವ್ರಿಗೆ ನೋಡ್ಕೊಂಡು ಬರ್ತಾಯಿದ್ರು. ಅದೆಲ್ಲ ನೆನಪಾಗ್ತು. ಹಾಗೆ ನಾನು ಅಷ್ಟೇ ಫುಲ್ ಯಕ್ಷಗಾನ ಒಂದು 2-3 ಪ್ರಸಂಗ ಅಜ್ಜಿ ಜೊತೆ ಕೂತು ನೋಡಿದ್ದೀನಿ. ನನಗೂ ಇಷ್ಟ ಆಗುತ್ತೆ ಯಕ್ಷಗಾನ. ನಾನು ಅಷ್ಟೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೆ. ಕಥೆನೂ ಅಷ್ಟೇ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇದೆ. ಈ ಸ್ಟೋರಿ ನಂಗೆ ಆ್ಯಕ್ಚುಲಿ ಗೊತ್ತು, ಹಾಗಾಗಿ ನನಗೆ ಬೇಗ ಅರ್ಥ ಆಗ್ತಾ ಇತ್ತು. ಆ್ಯಕ್ಚುಲಿ ಇವತ್ತು ವರ್ಕ್ ಮಾಡಿರೋದು ಅರ್ಧ ಗಂಟೆ ಅಷ್ಟೇ, ಅದಾದಮೇಲೆ ಮನೆಗೆ ಹೋಗಿ ಬೇರೆ ವರ್ಕ್ ಮಾಡಬೇಕು. ನಾನೇನು ಅಂದ್ಕೊಂಡೆ ಅಂತಂದರೆ 3 o'clock ಸ್ಟಾರ್ಟ್ ಆಗುತ್ತಲ್ಲ, 4 ಆಗಿ ಮುಗಿಯುತ್ತೆ, ಅದಾದಮೇಲೆ ಹೋಗೋದು ಅಂತ. ಬಟ್ ಮುಗಿಯುವಾಗ ಒಂದು ಸ್ವಲ್ಪ ಲೇಟ್ ಆಯಿತು. ನಾನು ಸ್ಟೇ ಆದೆ, ಬಿಕಾಸ್ ಯಕ್ಷಗಾನ ನಡೀತಿರುವಾಗ ಎದ್ದು ಹೋಗೋಕ್ಕೆ ಮನಸ್ಸೇ ಆಗಲ್ಲ. ಹಾಗಾಗಿ ಫುಲ್ ನೋಡಿಕೊಂಡು ಅದಾದಮೇಲೆ ಪರವಾಗಿಲ್ಲ ಬಿಟ್ಟು, ಟ್ರಾಫಿಕಲ್ಲಿದ್ದರೆ ಹೆಂಗಿದ್ರು ಮೊಬೈಲಿಂದ ಚಾರ್ಜ್ ಫುಲ್ ಇತ್ತು. ಸಾಂಗ್ ಏನಾದ್ರು ಕೇಳ್ಕೊಂಡು ಹೋಗೋಣ, ನಂಗೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಅಂದ್ಕೊಂಡು ನಾನು ಓಕೆ ಅಂತ ಕೂತ್ಕೊಂಡ್ವಿ ನಾವೆಲ್ಲರೂ. ಸೊ ಯಕ್ಷಗಾನ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಅದನ್ನು ನೋಡೋಕೆ ಖುಷಿ ಆ್ಯಕ್ಚುಲಿ. ನಮ್ಮದು ಯಕ್ಷಗಾನ ಇವಾಗ ನಡೀತಾ ಇರೋದು, ಮತ್ತು ಶಾಸ್ತ್ರನ ಸಾಲಿಗ್ರಾಮ ಆ ಸೈಡಿನವರೆಲ್ಲ ಇದ್ದರು. ಅದನ್ನು ಕೇಳಿ ಇನ್ನೂ ಖುಷಿ ಆಯಿತು. ಹಾಗೆ ತುಂಬ ಇದು ಟೀಮ್ ಏನಿದೆ ಅಲ್ಲ, ಅವರೆಲ್ಲ ಗರ್ಲ್ಸ್ ಟೀಮು. ಸೊ ಅದನ್ನು ಕೇಳಿ ಕೂಡ ತುಂಬಾ ಖುಷಿ ಆಯಿತು. ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಅವಕಾಶವನ್ನಿತ್ತದು ಶ್ರೀಯುತ ಬಾಲಕೃಷ್ಣ ಅವರು. ಅವರ ಒಂದು ಮುತುವರ್ಜಿಯಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೆದಿದೆ. ಹಾಗೆ ಇಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ತಮಗೆಲ್ಲರಿಗೂ ಹಾಗೂ ಈ ಕನ್ನಡ ರಾಜ್ಯೋತ್ಸವದ ಈ ಸಾಂಸ್ಕೃತಿಕ ಕಾರ್ಯಕ್ರಮದ
ಸಂಯೋಜಕರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಆಡಳಿತ ವರ್ಗಕ್ಕೂ ಕೂಡ ನಾನು ನಮ್ಮ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ನಮಗೆ ಹಿಮ್ಮೇಳದಲ್ಲಿ ಸಹಕರಿಸಿದಂತವರು ಭಾಗವತರಾಗಿ ಶ್ರೀಯುತ ಸುಬ್ರಹ್ಮಣ್ಯ ನಾವಡ ಅವರು, ಹಾಗೆ ಚೆಂಡೆಯಲ್ಲಿ ಶ್ರೀಯುತ ಸುಬ್ರಹ್ಮಣ್ಯ ಗಾಣಿಗ, ಮೃದಂಗದಲ್ಲಿ ನಿಮ್ಮವರೇ ಆದಂತಹ ನಾಗೇಂದ್ರ ಮಯ್ಯ ಅವರು. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯಿತು ಅವರು ಇಲ್ಲಿದ್ದಾರೆ ಅಂತ. ಹಾಗೆ ನಾವು ನಮ್ಮ ತಂಡದಲ್ಲಿ ಅವರನ್ನ ಈ ಕಾರ್ಯಕ್ರಮ ಕೊಟ್ಟಿಗೆ ಕರೆದಿದ್ದೇವೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಹಾಗೆ ಈ ಒಂದು ಕೃಷ್ಣ ಲೀಲೆ ಕಂಸವದೆಯ ನಿರ್ದೇಶಕರಾಗಿ ಗುರುಗಳಾದಂತಹ ಶ್ರೀಯುತ ಶ್ರೀನಿವಾಸ ಆಸ್ಥಾನ ಹಾಗೂ ಕರ್ನಾಟಕ ಕಲಾದರ್ಶಿಯಿಂದ ಉಮೇಶ್ ಹಾಗೂ ಮಹೇಶ್ ಅವರು ನಮಗೆ ವೇಷಭೂಷಣಗಳಲ್ಲಿ ಸಹಕರಿಸಿದ್ದಾರೆ. ಕಲಾವಿದರ ಪರಿಚಯನಾಗಿ ನಾನು ಗೌರಿ ಶ್ರೀನಿವಾಸ್, ಸಹನ ಬಲರಾಮನಾಗಿ, ಸುಮಾ ಅನಿಲ್ ಕೃಷ್ಣನಾಗಿ, ಯಶೋದೆಯಾಗಿ ಶ್ರೀಮತಿ ಆಶಾ, ಹಾಗೆ ಚಿನ್ಮಯಿ ಮಾಯಾ ಭೂತನಿಯಾಗಿ ಶ್ರೀಮತಿ ಅನ್ನಪೂರ್ಣೇಶ್ವರಿ ಹಾಗೂ ನಿಮ್ಮವರೇ ಆದಂತಹ ಧನಂಜಯ್ ಅವರು ಚಾತುರ್ಯದಲ್ಲಿ ಇಂತಹ ಕಲಾವಿದರು ಕೂಡ ತಮ್ಮ ಇನ್ಫಾರ್ಮೇಟಿಕದಲ್ಲಿ ಕೆಲಸ ಮಾಡ್ತಾರೆ ಅಂತ ತಿಳಿದು ಬಹಳಷ್ಟು ಸಂತೋಷ ಆಯಿತು. ಹಾಗೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸೇರಿಸ್ಕೊಂಡು ಮಾಡಬೇಕು ಅಂತ ನಾವು ಬಹಳಷ್ಟು ಖುಷಿಯಿಂದ ಅವರನ್ನ ನಮ್ಮ ತಂಡದಲ್ಲಿ ಇವತ್ತು ಮಾಡಿಸಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ರಾಜ್ಯೋತ್ಸವದಂದು ಶುಭಾಶಯಗಳನ್ನು ಹೇಳ್ತಾ ತಮಗೆಲ್ಲರಿಗೂ ಕೂಡ ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಸದಾ ಕಾಲ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಯಾಕೆಂದ್ರೆ ಯಕ್ಷಗಾನ ಒಂದು ಆರಾಧನಾ ಕಲೆ, ದೇವರಿಗೆ ಒಂದು ಹರಕೆಯ ರೂಪದಲ್ಲಿ ಯಕ್ಷಗಾನವನ್ನು ನಾವು ಆಡ್ತೇವೆ ನಮ್ಮ ಕರಾವಳಿ ಭಾಗದಲ್ಲಿ ಹಾಗೂ ಇತರ ಭಾಗಗಳಲ್ಲಿ. ಇವತ್ತು ನಿಮ್ಮಲ್ಲಿ ಮಾಡಿಸಿದ್ದೀರಿ, ತುಂಬಾ ಸಂತೋಷ ಆಯಿತು. ಮತ್ತೊಮ್ಮೆ ಅವರೆಲ್ಲರಿಗೂ ಹಾಗೆ ಈಗ ತುಂಬಾ ಜನ ಇದರಲ್ಲಿ ಆಸಕ್ತಿ ಹೊಂದಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಗುರು ಸಾರಿ ನೀವೇ ಒಂದು ಯಕ್ಷಗಾನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸ್ತೇವೆ. ಐ ಹೋಪ್ ಇವತ್ತಿನ ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಹಾಗೆ ಶೇರ್ ಮಾಡೋಕ್ಕೆ ಹೇಳಿ ನನ್ನ ಲಾಗ್ಸ್ನ. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕಂಟಿನ್ಯೂ ಮಾಡ್ತೀನಿ ಲಾಗ್ನ ಇನ್ನು ತನಕ ನೋಡಿ. ನಾನು ಮನೆಗೆ ಹೋಗಬೇಕು ಅಂತ ಅನ್ಕೊತಾ ಇದ್ದೆ, ಬಿಕಾಸ್ 4 ಗಂಟೆಗೆಲ್ಲ ಹೊರಟ್ರೆ ಟ್ರಾಫಿಕ್ ಅಷ್ಟೇ ಇರಲ್ಲ. ನನಗೆ 1 hour ಬೇಕು ಮನೆ ರೀಚ್ ಆಗೋಕ್ಕೆ. ಬಟ್ ಇವರು ನನಗೆ ಪರಿಚಯದವರು, ಟೀಮೇಟ್ ಏನು ಅಲ್ಲ, ರಕ್ಷಿತ್ ಅಂತ. ನಮ್ಮ ಊರವರೇ ಆ್ಯಕ್ಚುಲಿ, ನನ್ನ ಜೂನಿಯರ್ ಆಗ್ತಾರೆ. ನನಗಿಂತ 1 ವರ್ಷ ಚಿಕ್ಕವರು. ನಾವು ಕುವೆಂಪು ಅಲ್ಲೆಲ್ಲ ಓದಿದಾಗ, ನಾನು 7th ಇದ್ದಾಗ ಅವ್ರು 6th ಇದ್ದರು. ಅವರು ಆ್ಯಕ್ಚುಲಿ ಬಂದು ನನ್ನ ಮಾತಾಡ್ಸಿದ್ರು. ನನಗೆ ಅವಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ಅವ್ರು ಹೇಳಿದರು ನನ್ನ ಪರ್ಫಾರ್ಮೆನ್ಸ್ ಇದೆ ನೋಡಿ ಅಂತ. ಹಾಗಾಗಿ ಹೇಗಿದ್ದರೂ ಉಳಿದಿದ್ದೇನಲ್ಲ, ಪರವಾಗಿಲ್ಲ, ಇವತ್ತೊಂದಿನ ಲೇಟಾಗಿ ಹೋಗೋಣ ಅಂತ ಹೇಳಿ ನಾನು ಮನೇಲಿ ಉಳಿದೆ. ಮತ್ತು ನಾನು CC ಕ್ಯಾಮ್ರಾದಲ್ಲಿ ನೋಡಿದೆ, ಮೀನು ಅಷ್ಟೇ ಆರಾಮಾಗಿದ್ಲು. ಹಾಗಾಗಿ ನಾನು ಸ್ಟೇ ಆದೆ. No? Okay, we have some more chocolates left. ಈ ಟ್ಯೂನ್ ಯಾವ ಚಿತ್ರದ್ದು? Wait. This is only 50% of the question. Okay. ಅವ್ರು ಟ್ಯೂನ್ ನುಡಿಸ್ತಾರ, ನಾ ಯಾವ ಸಾಂಗ್ ಅಂತ ಗೆಸ್ ಮಾಡಬೇಕಿತ್ತು. ಇವಾಗ ಅವ್ರು ಏನು ಮಾಡಿದ್ದಾರೆ ಅಂದರೆ ತೋಬಾ ಆ ಸಾಂಗ್ದು ಹುಕ್ ಸ್ಟೆಪ್ ಮಾಡೋಕ್ಕೆ ಹೇಳಿದ್ರು. ಅವ್ರು ಟ್ಯೂನ್ ನುಡಿಸಿದ್ರು, ಅದೆಲ್ಲ ಎಲ್ಲರೂ ಐಡೆಂಟಿಫೈ ಮಾಡಿದ್ರು. ಬಟ್ ಹುಕ್ ಸ್ಟೆಪ್ ಮಾಡೋಕ್ಕೆ ಹೇಳಿದ್ರು. ಸೊ ಇವ್ರು ಬಂದು ಮಾಡಿದ್ರು. ಸೊ ಸಿಕ್ಕಾಪಟ್ಟೆ ಫನ್ ಇತ್ತು ಆ್ಯಕ್ಚುಲಿ. ರಂಗೋಲಿ ಪ್ರೈಸ್ದು ವಿನ್ನರ್ನೆಲ್ಲ ಅನೌನ್ಸ್ ಮಾಡಿ ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡ್ತಾ ಇದ್ದಾರೆ. ಯಾವ ರಂಗೋಲಿಗೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಬಂತು ಅಂತ ನಿಮ್ಗೆ ನಾನು ತೋರಿಸ್ತೀನಿ. ಅದಾದಮೇಲೆ ಈ ವಿಡಿಯೋದ ಎಂಡಲ್ಲಿ ನಿಮ್ಗೆಲ್ಲರಿಗೂ ಹೇಳ್ತೀನಿ. ಟೀಮ್ ಹೆಸರು ಅನೌನ್ಸ್ ಮಾಡಿ ವಿನ್ನರ್ಸ್ನ ಹೇಳಿರೋದಲ್ಲ, ನಮಗೂ ಇವಾಗ ನೋಡಬೇಕು ಅಂತ ನಾವೀಗ ಬಂದ್ವಿ. ಸೊ ಫಸ್ಟು ಅದು ಬಂದಿರೋದು, ನಾನು ಅಂದ್ಕೊಂಡಿದ್ದೆ ಅದೇ ಫಸ್ಟ್ ಬರುತ್ತೆ ಅಂತ. ಸೆಕೆಂಡ್ ಇದು ಬಂದಿರೋದು. ಸೊ ಇದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ರಂಗೋಲಿ ಹಾಕಿದ್ದು. ಥರ್ಡ್ ನಾನು ಇದು ಅಂತ ಅಂದ್ಕೊಂಡು ಹುಡುಕ್ತಾ ಇದ್ದೀನಿ ಇವಾಗ, ಥರ್ಡ್ ಯಾವುದು ವಿನ್ ಆಗಿರೋದು ಅಂತ. ಸೊ ಇದ ಅಂತೆಲ್ಲ ನೋಡ್ತಾ ಇದ್ದೆ. ನನಗೆ ಥರ್ಡ್ ಸಿಗ್ತಾನೆ ಇರಲಿಲ್ಲ ಎಲ್ಲಿ ಇದೆ ಅಂತ. ಅದಾದಮೇಲೆ ನನ್ನ ಟೀಮ್ ಮೆಂಬರ್ ಹೇಳಿದ್ರು, ಕಾರ್ನರಲ್ಲಿದೆ ನೋಡು, ಅದು ಥರ್ಡ್ ಬಂದಿರೋದು ಅಂತ. ಫಸ್ಟು ಸೆಕೆಂಡ್ ಅಂತೂ ಡಿಸರ್ವಿಂಗ್ ಇತ್ತು, ಥರ್ಡ್ ನೋಡೋಣ ಅಂತ ಬಂದೆ. ಸೊ ಥರ್ಡು ಇದು
ವುಮೆನ್ ಎಂಪವರ್ಮೆಂಟ್ ಮೇಲೆ ಕಾನ್ಸೆಪ್ಟಲ್ಲಿ ಮಾಡಿರೋದು. ಹಾಗೆ ಚುಕ್ಕಿ ರಂಗೋಲೆ ತುಂಬಾ ನೀಟಾಗಿ ಬಂದಿದೆ. ಫೋರ್ತ್ ಬಂದುಬಿಟ್ಟು ಇದು ಯಾವ ಥರ ವಿನ್ ಆಗಿರೋದು ಅಂತ ಅಂದರೆ, ಇವಾಗ ಆಡಿಯನ್ಸ್ ಪೂಲ್ ಮಾಡಿ ವೋಟ್ ಮಾಡೋದಿತ್ತಲ್ಲ, ಅದರಲ್ಲಿ ಈ ರಂಗೋಲಿ ಫಸ್ಟ್ ಬಂದಿರೋದು. ಆ್ಯಕ್ಚುಲಿ ನಾನು ಇದಕ್ಕೆ ತುಂಬಾ ಚೆನ್ನಾಗಾಗಿದೆ. ಆ್ಯಕ್ಚುಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ರಂಗೋಲಿ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಜಡ್ಜಸ್ ಕನ್ಸಿಡರ್ ಮಾಡ್ತಾರಾ ಅಂತ ಅನಿಸ್ತಿತ್ತು. ಬಟ್ ಜಡ್ಜಸ್ ಆ್ಯಕ್ಚುಲಿ ಕನ್ಸಿಡರ್ ಮಾಡಿಲ್ಲ. ಆ್ಯಕ್ಚುಲಿ ನಂಗೆ ಕನ್ಸಿಡರ್ ಮಾಡಿದ್ದು ಕರೆಕ್ಟ್ ಅಂತ ಅನಿಸ್ತು ಜಡ್ಜ್ಮೆಂಟ್. ಬಿಕಾಸ್ ರಂಗೋಲಿ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅದು ಬೇಕಿತ್ತಲ್ಲ. ಇದು ಒಳ್ಳೆ ಆರ್ಟ್ ಥರ ಆಗಿದೆ. ಬಟ್ ಆಡಿಯನ್ಸ್ ಇದರಲ್ಲಿ ಇದು ವಿನ್ ಆಯಿತು. ಬಟ್ ಡಿಸರ್ವಿಂಗ್ ಇದೆ ಆ್ಯಕ್ಚುಲಿ. ತುಂಬಾ ನೀಟ್ ವರ್ಕ್ ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಅದಾದ ಮೇಲೆ ಮನೆಗೆ ಹೊರಟ್ವಿ. ಇಮಿಡಿಯೇಟಾಗಿ ನಾನು ಮನೆಗೆ ಹೊರಟೆ. ಕ್ಯಾಬ್ ನಂಗೆ ಆರಾಮಾಗಿ ಸಿಗುತ್ತೆ. ನಾನು ಯೂಶ್ವಲಿ ಆಟೋ ಮಾಡ್ಕೊಂಡೇ ಬರ್ತೀನಿ. ಯಾಕಂತಂದರೆ ಟ್ರಾಫಿಕಲ್ಲಿ ಇದ್ದಾಗ ಆಟೋದವರು ಮತ್ತು ಬೈಕವರೆಲ್ಲ ಆರಾಮಾಗಿ ನುಗ್ಸ್ಕೊಂಡು ಹೋಗ್ತಾರೆ. ಬೈಕ್ ನಾನು ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಮತ್ತು ಬ್ಯಾಕ್ ಪೇನ್ ಬರುತ್ತೆ. ಹಾಗಾಗಿ ನಾನು ಆಟೋದಲ್ಲಿ ಬಂದೆ. ಬೇಗನೆ ರೀಚ್ ಆಗ್ತೀನಿ. ಅಂದರೆ 1 hour ಬೇಕೇ ಬೇಕು. 1 hourಕ್ಕಿಂತ ಮುಂಚೆ ಅಂತೂ ಬರೋಕ್ಕಾಗಲ್ಲ. ಬಟ್ ನಂಗೆ ಆ 1 hour ನನಗೇನು ಲಾಂಗ್ ಅಂತ ಅನಿಸಲ್ಲ. ಯಾಕಂತಂದರೆ ಮ್ಯೂಸಿಕ್ ಕೇಳಿಕೊಂಡು ಬರುವಾಗ ಚೆನ್ನಾಗಿ ಅನಿಸುತ್ತೆ. ಹಾಗೆ ಬರ್ತಾ ಒಂದು ಹಣ್ಣು ಮತ್ತು ಮಿನಿಗೆ ಅವಲಕ್ಕಿ ಏನೋ ಖಾಲಿಯಾಗಿತ್ತು, ಅದನ್ನು ತರಕ್ಕೆ ಹೇಳಿದ್ರು, ಅದನ್ನು ತೊಗೊಂಬಂದೆ. ಯೂಶ್ವಲಾಗಿ ಮನೆಗೆ ಆರ್ಡ್ರ್ ಮಾಡ್ತೀವಿ ಹೊರಗಡೆಯಿಂದ, ಸ್ವಿಗ್ಗಿ ಮಾರ್ಟಿಂದೆಲ್ಲ. ಬಟ್ ಇವತ್ತು ನಾನು ಬರ್ತಾನೆ ತೊಗೊಂಬಂದೆ. ಐ ಹೋಪ್ ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೈ ಗಿಫ್ಟ್ ಬೇಬಿ ಏನಿರ್ಬೋದು ಗೆಸ್ ಮಾಡಿ. ಗೆಸ್ ಮಾಡ. ನಾನು ಚಾಕ್ಲೇಟ್ ಆಬ್ವಿಯಸ್ಲಿ ಹೇಳಿದ್ದೆ ನಾನು ಹಿಂಗೆ ಅನ್ಸುತ್ತಲ್ಲ. ಚಾಕ್ಲೇಟ್ ಯಾವುದು? ಕ್ಯಾಡ್ಬರಿ ಬೋನ್ ಇಲ್ಲ, ನಿಂಗೆ ಇಷ್ಟ ಆಗಲ್ಲ. ಓ, ಡಾರ್ಕ್ ಚಾಕ್ಲೇಟಾ? ಯಕ್ಷಗಾನ ಆದ್ರ ಮೇಲೆ ಟಂಗ್ ಟ್ವಿಸ್ಟರು, ಕ್ವಿಝ್ ಎಲ್ಲ ಇತ್ತು. ನಾನು ಟಂಗ್ ಟ್ವಿಸ್ಟರಲ್ಲಿ ವಿನ್ ಆಗಿದ್ದೆ. ಆವಾಗ ನನಗೆ ಚಾಕ್ಲೇಟ್ನ ಗಿಫ್ಟ್ ಕೊಟ್ಟಿದ್ರು. ಬೇಬಿ ಒಂದು ಗಿಫ್ಟ್ ಆಯ್ತಲ್ಲ, ಇನ್ನೊಂದು ರಂಗೋಲಿ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಒಂದು ಕೊಟ್ಟಿದ್ದಾರೆ. ಏನು ಅಂತ ಗೆಸ್ ಮಾಡ್ಬಾ. ಫ್ರಿಜ್ ಹತ್ರ ಹೋಗಿ ಗೆಸ್ ಮಾಡಿ. ಇಫ್ ಯು ಗೆಸ್ ಇಟ್ ರೈಟ್, ಯು ಆರ್ ರಿಯಲಿ ಹಾಂ. ಫ್ರಿಜ್ ಒಳಗಿದೆಯಾ? ಹಂಗೆ ಗೊತ್ತಿಲ್ಲ ನನಗೆ. ಅಲ್ಲೇ ಎಲ್ಲ ಇರುತ್ತೆ. ಇದು ಬಿಸಾಕಿದೆ ಅಂತ. ಬಿಸಾಕು ತಡಿ. ನೀನು ಗೆಸ್ ಮಾಡಲ್ಲ. ಫ್ರಿಜ್ ಹತ್ರ ಅಂತ ಏನಿರ್ಬೋದು ಅಂತ ಇಲ್ಲ, ನಂಗೆ ತೋರ್ತಾ ಇದೆ. ಓಕೆ, ಇಲ್ಲ ಇದು ಮೇಲೆ ಅಂತ ಅನ್ಸಿದ್ದಾ? ಎಂತ ಅದು? ಕನ್ನಡೋತ್ಸವ ಅಂತ 2024 ಫ್ರಿಜ್ ಮ್ಯಾಗ್ನೆಟ್ ಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.